ಸೊ ಈಗ ಮೊದಲನೇದಾಗಿ ನಾನು ಫಸ್ಟ್ ಈ ವಿಚಾರದ ಬಗ್ಗೆನೇ ಒಂದಷ್ಟು ಕ್ಲಾರಿಟಿಯನ್ನು ಕೊಡಿಸ್ಬಿಡ್ತೀನಿ. ನಮ್ಮ ಜೊತೆ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ವಿಜಯ್ ರಾಜೇಶ್ ಅವರಿದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಒಂಚೂರು ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಇದನ್ನು ದಯವಿಟ್ಟು ಈ ಟೇಬಲ್ನ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್. ಓಕೆ, ಮೊದಲನೇದಾಗಿ ಬಹಳ ದಿನಗಳಿಂದ ನಮಗಿದ್ದಂತಹ ನಿರೀಕ್ಷೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,000 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಮುಂಚೆ 50,000 ರೂಪಾಯಿ ಕಳೀತಾ ಇದ್ವಿ ನೇರವಾಗಿ, ಅದು 25,000 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಅಂದರೆ 75,000 ರೂಪಾಯಿಗೆ ಈಗ ತೆರಿಗೆ ಇಲ್ಲ. ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತ ನಾನು ನಂತರ ಬರ್ತೀನಿ. ಇನ್ನೊಂದು ಬಂದ್ಬಿಟ್ಟು ಟ್ಯಾಕ್ಸ್ ಸ್ಲ್ಯಾಬ್ಸ್ನಲ್ಲಿ ಏನಾಗಿದೆ ಅಂತಂದರೆ ಸುಮಾರು 1 ಲಕ್ಷದಷ್ಟು ಜಾಸ್ತಿ ಮಾಡಿದ್ದಾರೆ. ಅಂದರೆ ಮುಂಚೆ ಏನಿತ್ತಪ್ಪ ಅಂದರೆ 0 ಅಂದರೆ 3 ಲಕ್ಷದವರೆಗೆ ಆದಾಯಕ್ಕೆ ತೆರಿಗೆ ಇಲ್ಲ, 3 ರಿಂದ 6 ಲಕ್ಷಕ್ಕೆ 5% ಇತ್ತು, ಈಗ 7 ಲಕ್ಷಕ್ಕೆ ಮಾಡಿದ್ದಾರೆ. ಅಂದ್ರೆ 1 ಲಕ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಮುಂಚೆ 6 ರಿಂದ 9 ಲಕ್ಷಕ್ಕೆ 10% ಇತ್ತು, ಅದು ಈಗ 7 ರಿಂದ 10 ಲಕ್ಷ ಮಾಡಿದ್ದಾರೆ. ಸ್ಲ್ಯಾಬ್ಸ್ 1 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಇದು ಅನುಕೂಲ ಆಗುತ್ತೆ. ಆಮೇಲೆ ಈಗ 10 ರಿಂದ 12 ಅದು ಸರಿ ಇದೆ, 15 ಇದೆ, 12 ರಿಂದ 15, 25 ಮೇಲ್ಪಟ್ಟು 30 ಇದೆ. ಇದಲ್ಲದೆ ನಿಮ್ಮ ಆದಾಯ ಬರೀ 7 ಲಕ್ಷದ ಒಳಗಡೆ ಇದ್ದರೆ ನಿಮಗೆ 1 ರೂಪಾಯಿ ಟ್ಯಾಕ್ಸ್ ಇಲ್ಲ, ಅದು ಮುಂದುವರಿಯುತ್ತೆ. ಇದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ನಿಮ್ಮ ಆದಾಯ 7,75,000 ರೂಪಾಯಿ ಇದ್ರೂ ಕೂಡ 75,000 ರೂಪಾಯಿ ನಾವು ಸ್ಯಾಂಕ್ಷನ್ ಅಂತ ಕೊಡ್ತೀವಿ, 7 ಲಕ್ಷಕ್ಕೆ ತೆರಿಗೆ ಇಲ್ಲ. ಇದು ಹೇಗೆ ಅಪ್ಲೈ ಆಗುತ್ತೆ ಅಂತಂದ್ರೆ ನಿಮ್ಮ ಆದಾಯ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದ ನಂತರ 7 ಲಕ್ಷ ಮೀರಿದಾಗ ಏನಾಗುತ್ತೆ, ಮತ್ತೆ 3 ಲಕ್ಷದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಪೇ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದು ಆ ರೀತಿ ಆಗುತ್ತೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಏನಂತಂದ್ರೆ ಸರ್ಕಾರದ ಉದ್ದೇಶನೇ ಈ ನಮ್ಮ ಕೆಳವರ್ಗದ ಸಂಬಳ ವರ್ಗದವರಿಗೆ ಹಣ ಕೈನಲ್ಲಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿರೋದು. ಇದು ಖಂಡಿತವಾಗ್ಲೂ ಸಣ್ಣ ಸಂಬಳದಾರರಿಗೆ ಹೆಲ್ಪ್ ಆಗುತ್ತೆ.